ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ವಿಮೋಚನಾ ಕಾಂಡ 13ನೇ ಅಧ್ಯಾಯ 14ರಿಂದ 16ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ನಾವು ಓದ್ಕೊಳ್ಳೋಣ ಸತ್ಯವೇದವನ್ನ. ಇನ್ನು ಮೇಲೆ ನಿಮ್ಮ ಮಕ್ಕಳು ಇದು ಯಾತಕ್ಕೆ ಎಂದು ವಿಚಾರಿಸಿದಾಗ ನೀವು ಅವರಿಗೆ, ನಾವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಯೆಹೋವನು ಭುಜಬಲದಿಂದ ನಮ್ಮನ್ನು ಬಿಡಿಸಿದನು, ಫರೋಹನು ಹಠ ಹಿಡಿದು ನಮ್ಮನ್ನು ಹೋಗಗೊಡಿಸದೇ ಇದ್ದಾಗ ಯೆಹೋವನು ಐಗುಪ್ತ ದೇಶದಲ್ಲಿದ್ದ ಮನುಷ್ಯರ ಚೊಚ್ಚಲ ಮಕ್ಕಳನ್ನು, ಪಶುಗಳ ಚೊಚ್ಚಲ ಮರಿಗಳನ್ನು, ಅಂತೂ ಆ ದೇಶದ ಚೊಚ್ಚಲಾಗಿದ್ದದನ್ನೆಲ್ಲ ಸಂಹಾರ ಮಾಡಿದನು. ಆದ ಕಾರಣ ಗಂಡಾದ ಪ್ರಥಮ ಗರ್ಭವನ್ನೆಲ್ಲ ನಾವು ಯೆಹೋವನಿಗೆ ಸಮರ್ಪಿಸುವುದುಂಟು. ಮನುಷ್ಯರಿಂದಾದ ಪ್ರಥಮ ಗರ್ಭವನ್ನಾದರೂ ಬದಲು ಕೊಟ್ಟು ಬಿಡಿಸುತ್ತೇವೆ ಎಂದು ಹೇಳಬೇಕು. ಯೆಹೋವನು ಭುಜಬಲದಿಂದ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದ ಸಂಗತಿಯನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳುವುದಕ್ಕೆ ಈ ಪದ್ಧತಿಯು ಕೈಗೆ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು. ಸೊ ಈಗ ದೇವರಿಲ್ಲಿ ಫ್ಯಾಮಿಲಿ ಒಂದು ಕುರಿತು ಹೇಳ್ತಾ ಇದ್ದಾರೆ. ಮಕ್ಕಳು ತಂದೆ ತಾಯಿಗಳ ಒಂದು ಸಂಬಂಧ, ದೇವ ಮಕ್ಕಳಿಗೆ ಏನು ಸಂಬಂಧ ಇರಬೇಕು, ದೇವ ಮಕ್ಕಳ ಕುಟುಂಬ ಯಾವ ರೀತಿ ಇರಬೇಕು ಎನ್ನೋದ್ರ ಬಗ್ಗೆ ಇಲ್ಲಿ ದೇವರು ಕೆಲವು ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಮಕ್ಕಳ ಜೊತೆಗೆ ನಾವು ಕುಳಿತುಕೊಂಡು ದೇವರ ವಾಕ್ಯದ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ನಾನು ನಿಮ್ಮೆಲ್ಲರನ್ನು ಕೇಳ್ತಾ ಇದ್ದೀನಿ, ಡೂ ಯು ಹ್ಯಾವ್ ಫ್ಯಾಮಿಲಿ ಪ್ರೇಯರ್? ನೋಡಿ, ನಾನು ಪ್ರತಿದಿನ 1 ತಾಸುಗಳ ಕಾಲ ಮಕ್ಕಳೊಂದಿಗೆ ನಾನು ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಮತ್ತೆ ಮಕ್ಕಳ ಜೀವಿತ ಯಾವ ರೀತಿ ಇತ್ತು, ದೇವರು ಪ್ರತಿದಿನ ಅವ್ರಿಗೇನು ಮಾಡಿದ್ರು ಎಂಬುದಾಗಿ ವಿಚಾರಿಸ್ತೇನೆ. ನಾನು ಪಾಸ್ಟರ್ ಆಗಿದ್ದೀನಿ, ಒಂದು ಕಡೆ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದೀನಿ, ಮತ್ತು ಹಲವಾರು ಪ್ರಸಂಗಗಳನ್ನ ನಾನು ರೆಡಿ ಮಾಡಬೇಕು, ಡೈಲಿ ಡಿವೋಷನ್ಗೆ ದೇವರ ವಾಕ್ಯಗಳನ್ನ ರೆಡಿ ಮಾಡಬೇಕು, ಮತ್ತು ಸಂಸ್ಥೆಯ ವಿಷಯದಲ್ಲಿ ಅನೇಕರೊಂದಿಗೆ ಮಾತನಾಡಬೇಕು. ಇಷ್ಟೆಲ್ಲ ನನಗೆ ಸ್ಕೆಡ್ಯೂಲ್ ಇದ್ದರೂ ಸಹ ನಾನು ಫ್ಯಾಮಿಲಿ ಭಾಳ ಪ್ರಾಮುಖ್ಯ. ಆ ಫ್ಯಾಮಿಲಿ ಜೊತೆಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ನಾನು ಕುಳಿತುಕೊಂಡು ಏನು ಮಾಡ್ತೀನಿ, ಡಿಸ್ಕಷನ್ ಮಾಡ್ತೀನಿ. ಫ್ಯಾಮಿಲಿ ಪ್ರೇಯರ್ ಈಸ್ ಒನ್ ಆಫ್ ದ ಮೋಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ಐ ವಿಲ್ ಫೋಕಸ್. ಅದೇ ಥರ ದೇವರ ಮಕ್ಕಳು ಎಲ್ಲರ ಕುಟುಂಬದಲ್ಲಿ, ಕೆಲವರ ಕುಟುಂಬದಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ನಿಮ್ಮ ಕುಟುಂಬದಲ್ಲಿ ಇಲ್ಲದೆ ಹೋದರೆ ಇದು ಭಾಳ ಪ್ರಾಮುಖ್ಯ. ಮಕ್ಕಳು ಕೇಳ್ತಾರೆ, ಯಾಕೆ ಈ ಪಸ್ಕ ಹಬ್ಬವನ್ನು ಆಚರಿಸ್ತೀರಾ ಅಂತ ಕೇಳಿದಾಗ, ಯಾಕೆ ಹುಳಿಯಲ್ಲದ ರೊಟ್ಟಿಯನ್ನು ನಾವು ತಿನ್ನಬೇಕು ಅಂತ ಕೇಳಿದಾಗ, ಐಗುಪ್ತ ದೇಶದೊಳಗಿಂದ ಫರೋಹನು ಹಠ ಹಿಡಿದು ನಮ್ಮನ್ನು ಬಿಡದೇ ಇದ್ದಾಗ ದೇವರು ಅವರ ಚೊಚ್ಚಲ ಮಕ್ಕಳನ್ನು, ಪಶುಗಳ ಚೊಚ್ಚಲ ಮರಿಗಳನ್ನು, ಅಂತೂ ಚೊಚ್ಚಲಾಗಿದ್ದದನ್ನೆಲ್ಲ ಸಂಹಾರ ಮಾಡಿದನು. ಆದ ಕಾರಣ ಗಂಡಾದ ಪ್ರಥಮ ಗರ್ಭವನ್ನೆಲ್ಲ ನಾವು ಕರ್ತನಿಗೆ ಸಮರ್ಪಿಸುವುದುಂಟು ಎಂಬುದಾಗಿ ನೀವು ಹೇಳಬೇಕು. ಸೊ ಟಾಕ್ ಅಬೌಟ್ ಗಾಡ್ಸ್ ಥಿಂಗ್ಸ್ ಟು ಚಿಲ್ಡ್ರನ್. ಏನೇನೋ ಕಾರ್ಯಗಳು ಮಾತಾಡ್ತೀವಲ್ಲ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಇಂಪಾರ್ಟ್. ಮಕ್ಕಳ ಒಳಗಡೆ ದೇವರ ಕಾರ್ಯಗಳನ್ನ ಇಂಪಾರ್ಟ್ ಮಾಡೋದು ಭಾಳ ಪ್ರಾಮುಖ್ಯ. ಸೊ ಅದು ಮಾತ್ರವಲ್ಲದೆ ದೇವರು ಭುಜಬಲದಿಂದ ಯಾವ ರೀತಿ ಬಿಡುಗಡೆ ಮಾಡಿದ್ರು ಎಂಬುದಾಗಿ ನೀವು ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸ್ಬೇಕು. ಉಪದ್ರವಗಳ ಬಗ್ಗೆ ಇದನ್ನೆಲ್ಲ ನೀವು ತಿಳಿಸ್ಬೇಕು ಎಂಬುದಾಗಿ ದೇವರಿಲ್ಲಿ ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ. ನೀವು ಆ ರೀತಿ ಮಾಡ್ತಾ ಇದ್ದೀರಾ? ದೇವರು ಯಾವ ರೀತಿ ಬಿಡುಗಡೆ ಮಾಡಿದ್ರು, ಮತ್ತೆ ಸತ್ಯವೇದದಲ್ಲಿರುವಂಥ ಕಥೆಗಳು, ಘಟನೆಗಳ ಬಗ್ಗೆ ಮಕ್ಕಳು ತಿಳಿಸಿದಾಗ ಅವ್ರಿಗೆ ದೇವರ ನಾಲೆಡ್ಜ್ ಬರ್ತದೆ. ಈಗ ಇಲ್ಲಿ ಚೊಚ್ಚಲಾಗದವೆಲ್ಲವೂ ಕರ್ತನದೆಂದು, ಅದು ಕತ್ತೆಯಾಗಲಿ ಯಾವುದೇ ಪ್ರಾಣಿ ಆಗಿರಲಿ, ಅದೆಲ್ಲ ಕರ್ತನಿಗೆ ಮೀಸಲಾದದ್ದು. ಒಂದು ವೇಳೆ ನಿಮಗೋಸ್ಕರವಾಗಿ ಅದನ್ನು ಇಟ್ಟುಕೊಂಡ್ರೆ ಅದನ್ನು ಕೊಂಡುಕೊಳ್ಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರಿಗೆ ಯಜ್ಞವನ್ನು ಸಮರ್ಪಿಸಿ ಆ ಮಗುವನ್ನು, ಆ ಚೊಚ್ಚಲದನ್ನು ಬಿಡಿಸ್ಕೊಳ್ಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ರಿಮೆಂಬರ್ ಗಾಡ್ ಅನ್ನೋದೇ ದೇವರ ಒಂದು ತಾತ್ಪರ್ಯ. ಮಕ್ಕಳು ಈ ರೀತಿ ಪ್ರಶ್ನೆ ಕೇಳುವಾಗ ದೇವರ ವಿಷಯಗಳನ್ನು ಮಕ್ಕಳಿಗೆ ನಾವು ತಿಳಿಸುವವರಾಗಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಜ್ಞಾಪಕದ ಪಟ್ಟಿಯಲ್ಲಿ ಅವರು ದೇವರ ಆಜ್ಞೆಗಳನ್ನು ಇಟ್ಟುಕೊಳ್ಳಬೇಕಾಗಿತ್ತು.
ಇದರ ಉದ್ದೇಶವೇನೆಂದರೆ ದೇವರಿಗೆ ವಿಧೇಯರಾಗುವುದಕ್ಕೆ ಮರಿಬಾರ್ದು. ನಮಗಿರುವಂಥ ಕೆಲಸ, ಪ್ರೊಫೆಷನ್ನು, ಬಿಸ್ನೆಸ್ಸು ಮಾತ್ರವಲ್ಲದೆ ಪಾಠ, ಸೇವೆ ಇದೆಲ್ಲ ಇದ್ರೂ ಸಹ ದೇವರ ಕುರಿತು ನಾವು ಮರಿಬಾರ್ದು. ದೇವರನ್ನು ಆರಾಧಿಸುವುದಕ್ಕೆ ನಾವು ಮರಿಬಾರ್ದು. ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು ಅನ್ನೋದು ದೇವರಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಜನರೇಷನ್ ಟು ಜನರೇಷನ್ ಸತ್ಯ ದೇವರ ಬಗ್ಗೆ, ಜೀವಿಸುವಂಥ ದೇವರ ಬಗ್ಗೆ ಹರಡಬೇಕು, ಅದು ಹೋಗ್ತಾ ಇರಬೇಕು ಎಂಬುದು ದೇವರ ಒಂದು ಆಲೋಚನೆ. ದಟ್ ಮೀನ್ಸ್ ಎವ್ರಿಥಿಂಗ್ ಇಸ್ ಗಾಡ್, ಎಲ್ಲವೂ ದೇವರೇ ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯನ ತಿಳ್ಕೊಳ್ಬೇಕನ್ನೋದು ದೇವರ ಆಸೆ. ಅದಕ್ಕೋಸ್ಕರವಾಗಿ ದೇವರು ಕುಟುಂಬಗಳನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಕುಟುಂಬದಲ್ಲಿ ಇದನ್ನ ದಯವಿಟ್ಟು ನೀವು ಮಾಡ್ರೆ ನಿಮ್ಮ ಕುಟುಂಬ ಶಾಂತಿಯುತವಾಗಿರೋದನ್ನ ನೀವು ಕಾಣ್ತೀರಾ. ಕರ್ತನ ಆ ರೀತಿ ನಿಮ್ಮ ಕುಟುಂಬಗಳನ್ನ ನಡೆಸಲಿ. ಒಂದ್ ವೇಳೆ ಯಾರ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ವೋ, ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಕುಟುಂಬದಲ್ಲೂ ಈ ಫ್ಯಾಮಿಲಿ ಆಲ್ಟರ್, ಬಲಿಪೀಠ ಇರಬೇಕು ಎಂಬುದಾಗಿ ನೀವು ಇಚ್ಛಿಸೋದಾದ್ರೆ ಪ್ರಾರ್ಥನೆ ಮಾಡೋಣ. ಮತ್ತು ಇವತ್ತಿಂದ ನಿಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆಯನ್ನ ಆರಂಭ ಮಾಡ್ರಿ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಆಮೇನ್. ಪ್ರಾರ್ಥಿಸೋಣವಾ? ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇಲ್ಲ, ಹೀಗಾಗಿ ಅವ್ರಿಗೆ ಕುಟುಂಬ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ. ದೇವರೇ, ಈ ಸಂದರ್ಭದಲ್ಲಿ ಒಂದು ವೇಳೆ ಕುಟುಂಬ ಪ್ರಾರ್ಥನೆ ಇಲ್ಲದೇ ಇರೋದ್ರಿಂದ ಶಾಂತಿ ಸಮಾಧಾನವೂ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಮಕ್ಕಳು, ಮೊಮ್ಮಕ್ಕಳಿಗೆ ದೇವರ ಒಂದು ಕುಟುಂಬ ಪ್ರಾರ್ಥನೆ ಇಟ್ಟು ಅವರನ್ನ ದೇವರಲ್ಲಿ ಬೆಳೆಸುವ ಹಾಗೆ ನೀವು ಕೃಪೆ ಕೊಡಪ್ಪ. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ. ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನೀನು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ